ಜೀವನ್ ಅಲ್ಲಿ ನೋಡಲ್ಲಿ ಸಿಕ್ಕಾಪಟ್ಟೆ ಜಗಳ ಆಗ್ತಾ ಐತೆ ದುಡ್ಡಿನ ವಿಷಯಕ್ಕೆ. ದುಡ್ಡು ಇಸ್ಕೊಂಡಿದ್ಲಲ್ಲ ಅವಳು ಜೀವಿತ, ನಿನ್ನ ತಂಗಿ ಹೆಂಗೆ ಮಾತಾಡ್ತಾ ಇದ್ದಾಳೆ ಇವಾಗ. ಅವಳು ಮುತ್ತು ಅವಾಗ ನಮ್ಮ ಮುಂದೆ ತೋರಿಸ್ಕೋಬೇಕು ಅನ್ನೋ ಒಂದು ಕಾರಣಕ್ಕೋಸ್ಕರ ಅದು ಹೊಲ್ದಾಗ ಕರ್ಕೊಂಬಂದು ನಮ್ಮ ಕಣ್ಣೆದುರಿಗೆ ನಮ್ಮಪ್ಪ ನಮ್ಮಮ್ಮಯ್ಯ ನಮ್ಮ ಧನುಷ ನಮ್ಮ ಧನುವಣ್ಣ ಎಲ್ಲರ ಎದುರಿಗೂ ಕೊಡ್ಬೇಕಂತ ಅಲ್ಲಿಗೆ ತಗೊಂಬಂದು ಕೊಟ್ರಲ್ಲ. ಇವಾಗ ನೋಡು ಅದ್ರ ಪ್ರಭಾವ, ಅದ್ರ ಪ್ರಭಾವ ನೋಡಿ ಹೆಂಗೆ ಬೀರೈತೆ ಇಲ್ಲಿ ಅಂತ. ಬಿರುಗಾಳಿ ಬಿರುಗಾಳಿ. ಹೌದು ಹೌದು, ಬಿರುಗಾಳಿ ಸುಂಟ್ರ ಗಾಳಿ ಎಲ್ಲ ಒಂದೇ ಸತಿ ಬಂದಿರಂಗೈತೆ. ಇವಳೇನೋ ಹೇಳ್ತಾ ಇದ್ದಾಳೆ ನಮ್ಮ ಜೀವಿತ, ಅಪ್ಪ ಅವಳು ಮಂಡಿ ಅಂದರೆ ಮಂಡಿ ಬಿಡು, ಅವಳಿಂದ ದುಡ್ಡು ವಸೂಲಿ ಮಾಡೋಕ್ಕಾಗುತ್ತಾ? ಖಂಡಿತ ಸಾಧ್ಯ ಇಲ್ಲ. ಅಯ್ಯೋ ಅವಳೇನೇ ಅಂದ್ರೂ ಆ ದುಡ್ಡಂತೂ ವಸೂಲಿ ಮಾಡೋಕ್ಕಾಗಲ್ಲ. ಅದ ನೋಡು ಒಬ್ರಿಗೆ ತೋರಿಸ್ಕೊಂಬಕ್ಕಂತ ಅವತ್ತು ದುಡ್ಡು ಕೊಟ್ಟು ಇವತ್ತು ಹೆಂಗೆ ಜಗಳ ಆಗ್ತೈತೆ. ಇವಳು ನಮ್ಮ ಮುತ್ತಗೆ ಆಗ್ಬೇಕು ಸುಮ್ಕಿರು. ತಗೊಂಬಂದು ಅಲ್ಲಿಂದ ಅವಳು ಹೊತ್ಕೊಂಬಂದು ಇವಳಿಗೆ ಕೊಟ್ಲಲ್ಲ. ಅಲ್ಲ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ ಜೀವನ್. ಅವಾಗಿಂದ ನೋಡ್ತಾ ಇದ್ದೀನಿ ಸಿಕ್ಕಾಪಟ್ಟೆ ಜಗಳ ಆಗ್ತೈತೆ. ದುಡ್ಡು ಕೊಡು ದುಡ್ಡು ಕೊಡು ದುಡ್ಡು ಕೊಡು ದುಡ್ಡು ಕೊಡು ಅಂತ. ಯಪ್ಪ ಅವಳು ಏನೇನೋ ಗಲಾಟೆ ಮಾಡಿದ್ಲು, ಇವತ್ತು ಗಲಾಟೆ ಮಾಡಕ್ಕೆ ಬಂದವಳೆ. ಹೌದೇನು, ನಾಳೆ ಕೊಡ್ತೀನಿ ಅಂತ ಹೇಳಿದ್ಲೇನಾ, ಅದಕ್ಕೆ ಬಂದಿರಬೇಕು. ನೆನ್ನೆ ಕೊಡ್ತೀನಿ ಅಂತೇಳಿ ಸಮಾಧಾನ ಮಾತಾಡ್ತಾ ಇದ್ಲು ಜೀವಿತ. ಇವತ್ತು ನೋಡು ಹೆಂಗೆ ಮಾತಾಡ್ತಾ ಇದ್ದಾಳೆ. ನೆನ್ನೆ ಕೊಡ್ತೀನಮ್ಮ ಸುಧಾರಿಸು ನಾಳೆ ಕೊಡ್ತೀನಿ ಅಂತ ಹೇಳಿ ಕಳಿಸವಳೆ. ಅದಕ್ಕೆ ಅವಳು ಇವತ್ತು ತಿರುಗಿ ಬಂದವಳೆ. ಬೆಳಗ್ಗೆ ಬಾ ಅಂತ ಏನಾದರೂ ಹೇಳಿದ್ಲೇನು, ಅದಕ್ಕೆ ಬಂದವಳೆ. ಸಿಕ್ಕಾಪಟ್ಟೆ ಖುಷಿ ಆಗ್ತೈತಿ ನನಗಂತೂ. ಒಬ್ಬರಿಗೆ ತೋರಿಸ್ಕೊಳಕ ಅಂತ ಮಾಡಿದ್ರೆ ಹಿಂಗೆ ಮತ್ತಾಗೋದು ಯಾವುದ್ರಲ್ಲೇ ಆಗಲಿ. ನಮಗೆ ಮನಸ್ಸಿರಬೇಕು, ನಮಗೆ ಅವ್ರು ಕೊಡ್ತಾರೋ ಇಲ್ವೋ ಅನ್ನೋದು ನಮಗೆ ಒಳಗೆ ಪ್ರೀತಿ ಅನ್ನೋದು ಇಟ್ಕೊಂಡು ಕೊಡಬೇಕು. ಅದು ಬಿಟ್ಟು ಸುಮ್ಮನೆ ಯಾರನ್ನೋ ಮಿಕ್ಸಕ್ಕೆ ಮಾಡಿದ್ರೆ ಹಿಂಗೆ ಆಗೋದು. ಬಾ ಏನಾನ ಮಾಡ್ಕೊಂಬಲ್ಲ, ಅವ್ರ ದುಡ್ಡು ಅವ್ರ ಕಾಸು ಎಲ್ಲ ಹೇಳಿದ್ದು. ನಮಗೆ ಹಿಂಗಾಗಿದ್ರೆ ಅವ್ರು ಸುಮ್ಮನೆ ಇರ್ತಿರ್ಲಿಲ್ಲ. ಯಪ್ಪ 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 ಎಷ್ಟು ಒಂಥರ ನಮ್ಮನ್ನು ನೋಡಿ ನಗಾರಂದರೆ ನಾವಿನ್ನೂ ನಾವು ಹಿಂಗೆ ಮಾತಾಡ್ಕೊಂಡಾದ್ರೂ ಇರ್ತೀವಿ. ಅವ್ರೇನಾದ್ರೂ ನಮಗೆ ಹಿಂಗಾಗಿ ಅವ್ರು ಏನಾದರೂ ಖುಷಿಯಾಗಿದ್ದಿದ್ರೆ ಕೇಕ್ ಹಾಕೊಂಡು ಚಪ್ಪಾಳೆ ಹೊಡ್ಕೊಂಡು ನಕ್ ಬಿಡೋರವರು. ಯಪ್ಪ 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 ಹೆಂಗೆ ನಗೋರು ಅಂದರೆ ಹಂಗೆ ನಗೋರವರು. ಮತ್ತೆ ಸರಿಯಾಗಿ ಆಗೈತ್ವಾ ಅದಕ್ಕೇನೆ. ನೀನೇನಂತ ಬಗಳಿದ್ದೆ, ನಾಳೆ ಬೆಳಗ್ಗೆ ಕೊಡ್ತೀನಿ ನಾಳೆ ಬೆಳಗ್ಗೆ ಬಾರೆ ಮುತ್ತು ಅಂತ ಹೇಳಿ ಕಳಿಸಿದ್ದೆ ತಾನೇ. ನಾನು ಹೋಗಿ ಬಂದಿದ್ದೀನಿ ಇವಾಗ. ಕೊಡು ದುಡ್ಡು ಕೊಡು ಫಸ್ಟ್. ನಂದು 50,000 ರೂಪಾಯಿ ದುಡ್ಡು ಬಿಸಾಕತ್ ಕಲಿ ನೀನು ಅಷ್ಟೇ. ನನಗೆ ಹೇಳ್ಬೇಡ ನೀನು ಬೇರೆ ಏನು ಕಾರಣ ಹೇಳ್ಬೇಡವೆ. ದುಡ್ಡು ಕೊಡು, ಬಂದಿದ್ದೀನಿ ನಾನು. ಒಳಕ್ಕೂ ಬರಲ್ಲ ಎಲ್ಗೂ ಬರಲ್ಲ, ಇಲ್ಲೇ ದುಡ್ಡು ಕೊಡ್ಬೇಕು ನನಗೆ ಅಷ್ಟೇ. ಇಲ್ಲ ಕಣ್ಮುತ್ತು, ಕೊಡೋಕ್ಕಾಗಲ್ಲ, ನನ್ನ ತಗೆ ದುಡ್ಡಿಲ್ಲ. ಏನು ಮಾಡ್ತೀಯ ನೀನು? ಕೊಡೋಕ್ಕಾಗಲ್ಲ. ಇಷ್ಟೊಂದು ಬಲವಂತ ಮಾಡಿದ್ರೆ ನಾನು ಎಲ್ಲೂ ತಂದು ಕೊಡೋಕ್ಕಾಗಲ್ಲ. ಇಲ್ಲ ನೋಡು, ನಾನು ಕೊಡ್ತೀನಿ ಕೊಡಲ್ಲ ಅಂತಲ್ಲ. ನೀನು ಹಿಂಗೇನ ಮಾತಾಡಿ ನಾನು ಇಸ್ಕೊಂಡೇ ಇಲ್ಲ ಅಂತ ಹೇಳ್ತೀನಿ ನಿನ್ನ ಹತ್ರ ಅಷ್ಟೇ. ಹಿಂಗೆ ಹೇಳೋದು. ನನ್ನ ತಗೆ ಜಾಸ್ತಿ ನೀನು ಮಾತಾಡಬೇಡ, ನನ್ನ ತಲೆ ಕೆಡಿಸ್ಬೇಡ ಇಂಥ ಸಮಯದಾಗ, ಸರಿನಾ? ನನ್ನ ಮಗ ಹುಡ್ತಾನಲ್ಲ, ಅವ್ನು ದುಡ್ದಿರೋ ಕಾಲಕ್ಕೆ ನಿಂದೊಂದಲ್ಲ ಒಂದಿನ ಸಾಲ ತೀರಿಸ್ತೀನಿ ಮುಂದೊಂದು ದಿನ. ನಿನ್ನ ಮಗ ಹುಟ್ಟಿ ನಮ್ಮ ದುಡಿಯೋದಕ್ಕೆ ಹೊಂದ್ಕೊಂಡು ಇನ್ನು 30 ವರ್ಷದ್ದೇ ಹೇಳ್ತಾ ಇದೀಯ. ಆಡೋದ್ಗಿರೋರು ಯಾರೋ ಹೋಗೋರು ಯಾರು ಕಂಡವ್ರಿ? ಈಗ ಕೊಡೆ ಅಂತಂದರೆ ಇನ್ನು ನನ್ನ ಮಗ ಹುಟ್ಟಿದ ಮೇಲೆ ಕೊಡ್ತೀನಿ ಅಂತಿದೆಯಲ್ಲ. ನೀನು ಸುಮ್ಮನೆ ಇಲ್ಲದೆಲ್ಲ ಕಾರಣ ಹೇಳ್ಬೇಡ. ನನಗೆ ಸುಮ್ಮನೆ ದುಡ್ಡು ಕೊಡೋದು ಕಲಿ. ಇಲ್ಲ ಕಣೆ, ಕೊಡೋಕ್ಕಾಗಲ್ಲ ಅಷ್ಟೇ. ಇದ್ದಿದ್ದಂಗೆ ಹೇಳ್ತಾ ಇದ್ದೀನಿ, ಕೊಡೋಕ್ಕಂತೂ ಆಗಲ್ಲ ದುಡ್ಡ. ಇದೇನು ಹಿಂಗೆ ಮಾತಾಡ್ತಾ ಇದ್ದೀರಾ? ನೀವೇನು ಹೇಳಿದ್ರಿ ನೆನ್ನೆ? ಒಂದಿನ ಟೈಮ್ ಕೊಡು, ನಾಳೆ ಬೆಳಗ್ಗೆ ಆದರೂ ಕೊಡ್ತೀನಿ ಅಂತ ಹೇಳಿದ್ರಿ ತಾನೇ. ನಾಳೆ ಬೆಳಗ್ಗೆ ಅಂತ ಇವತ್ತು ಬಂದಿದ್ದೀನಿ, ಮತ್ತು ಕೊಡಿ ಇವಾಗಾದ್ರೂ. ಇವಾಗ ನೋಡಿ ಯಾವ ರೀತಿ ಮಾತಾಡ್ತಾ ಇದ್ದೀರಾ. ಇವಾಗ ಹೆಂಗೆ ತಿರುಗಿಸಿ ಹಿಂಗೆ ಮಾತಾಡ್ತಾ ಇದ್ರೆ ನೆನೆಸ್ ನೋಡಿದ್ರೆ ಅಯ್ಯೋ ಅಪ್ಪ ನನಗೆ ಕೊಡೋಕ್ಕಾಗಲ್ಲ, ಕೊಡ್ತೀನಿ ನನಗೆ ಕಷ್ಟ ಅಂತೇಳಿ ಅಯ್ಯೋ ಅಂದ್ಕೊಂಡು ಮಾತಾಡ್ತಾ ಇದ್ರಿ. ಇವತ್ತು ನೋಡಲ್ಲ ಎಷ್ಟು ಜೋರು ಮಾಡ್ತಾ ಇದ್ದೀರಾ. ಹಿಂಗೆ ನಾ ದುಡ್ಡು ಇಸ್ಕೊಂಡು ಒಬ್ರ ಹತ್ರ ಮಾತಾಡೋದು. ನಾನು ಹೆಂಗೆ ಕೊಟ್ಟಿದ್ದೀನಿ ಅಂತ ಫಸ್ಟ್, ನಾನು ಹೆಂಗೆ ತಗೊಂಬಂದು ಕೊಟ್ಟಿದ್ದೀನಿ ಅಂತ ಅದನ್ನು ಯೋಚನೆ ಮಾಡೆ ಫಸ್ಟ್. ನೀನು ಇಸ್ಕೊಂಡು ಈ ರೀತಿ ಮೋಸ ಮಾಡೋದಲ್ಲ. ನೀನು ಕೊಟ್ಟಿದ್ಯಾ ಮತ್ತೆ ಏನೈತೆ ಸಾಕ್ಷಿ? ನಾವು ಇಸ್ಕೊಂಡೇ ಇಲ್ಲ ಅಂತ ಹೇಳ್ತೀನಿ ನಾನು ಅಷ್ಟೇ. ನೀನು ಹಿಂಗೆಲ್ಲ ಮಾತಾಡಿದ್ರೆ ಕೊಡ್ತೀವಿ, ಕೊಡಲ್ಲ ಅಂತಲ್ಲ. ಇನ್ನೊಂದು 2 ದಿನ ಲೇಟ್ ಆಗುತ್ತೆ. ನನ್ನ ಯಾವಾಗ ಅಂತ ದುಡ್ಡು ಇರುತ್ತೆ ಅವಾಗ ತಗೊಂಬಂದು ಕೊಡ್ತೀನಿ. ಅಮ್ಮಯ್ಯ ಇಂಥ ಸಮಯದಾಗೆ ಬಂದು ನೀನು ಆಗ್ಲಲ್ಲ ನನ್ನ ಮಗಳನ್ನ ದುಡ್ಡು ಕೇಳಿ ಟೆನ್ಷನ್ ಮಾಡಬೇಡ ನೀನು. ಅಲ್ಲ ಅವಳು ಕಷ್ಟಾಗ ಅವಳೇ ಇದ್ದಾಳೆ ಅಲ್ಲ, ನಿನಗೆ ಹೆಂಗನ ಕೇಳೋಕೆ ಮನ್ಸು ಬರುತ್ತೊಡ್ಗೆ? ಸುಮ್ಮನೆ ಆಗೋದು ಬಿಟ್ಟು ಏನು ಇಲ್ಲ ಅಂತಂದರೆ ಎಲ್ಲಿ ತಗೊಂಬಂದು ಕೊಡೋಕ್ಕಾಗುತ್ತೆ? ನಮ್ಮ ತಾಗ ಇಲ್ಲ ಅಮ್ಮ. ಇವಾಗ ಏನು ಮಾಡ್ತೀಯ ನೀನು? ನಮ್ಮ ತಾಗ ಇಲ್ಲ, ಇದ್ದಿದ್ರೆ ಕೊಡ್ತಿದ್ವಿ ಅಷ್ಟೇನೆ. ಇಲ್ಲದ ನಾವು ಎಲ್ಲಿ ತಗೊಂಬಂದು ಕೊಡಲಿ ದುಡ್ಡ? ಅಲ್ಲ ನೀನೇ ಹೇಳು, ಇಲ್ಲದ ಎಲ್ಲಿ ತಗೊಂಬಂದು ಕೊಡಲಿ? ಇವೇ ನೀವು ಹಿಂಗೆ ಮಾತಾಡ್ತವೆ ಇಸ್ಕೊಂಡು. ಅಲ್ಲ ನಿಮ್ಗೇನು ಮಾನ ಮರ್ಯಾದೆ ಬೇಡೇನಮ್ಮ? ಹಿಂಗೆ ಮಾತಾಡ್ತೀಯಾ? ಇಸ್ಕೊಬಿಟ್ಟು ನನ್ನ ಹತ್ರ ದುಡ್ಡ? ಇವಾಗ ಈ ರೀತಿ ಮಾತಾಡಿದ್ರೆ ಇದು ಒಪ್ಪ ಅಂತ ಮಾತುಗಳ?
ನಾನು ತಗೊಂಬಂದು ಕೊಟ್ಟಿದ್ದೀನಿ, ನನ್ನ ಹತ್ರ ಇಸ್ಕೊಂಬವರ್ಗು ಹಂಗೆ ನನಗೆ ಹೆಂಗೆ ಬಂಗಾಳಿ ಮಾತಾಡ್ತಾ ಇದ್ಲು ಇವಳು ಇಸ್ಕೊಳ್ಳೋವರ್ಗು. ಏ ಹಂಗೆ ಕಣೆ ಮುತ್ತು, ಹಿಂಗೆ ಕಣೆ ಅಂತೇಳಿ ಹಂಗೆ ಹೆಂಗೆ ಮಾತಾಡ್ತಾ ಇದ್ಲು. ಈಗ ನೋಡಿ ಹೆಂಗೆ ಮಾತಾಡ್ತಾ ಇದ್ದಾಳೆ. ಇಸ್ಕೊಂಬತ್ತಕ ಒಂದು, ಇಸ್ಕೊಂಡು ಆದ್ಮೇಲೆ ಒಂದು. ಅಲ್ಲ ನೀನು ಬಂದು ಈಗಾಗಲೆಲ್ಲ ಅವಳಿಗೆ ಟೆನ್ಷನ್ ಕೊಡ್ತಿದ್ರೆ ಏನೋ ಹೆಚ್ಚು ಕಡಿಮೆ ಆದ್ರೆ ನೀನು ಬಂದು ನೋಡ್ತೀಯೇ? ನಮ್ಗೆ ಯಾರು ಇಲ್ಲ ಕಣಮ್ಮ, ನಮ್ಮ ಕಷ್ಟಕ್ಕಾಗಕ್ಕೆ ನಮಗೂ ಕಷ್ಟನೇ. ನೀನು ಬಂದು ಈಗ ಕೊಡ್ತೀವಿ ಕೊಡಲ್ಲ ಅಂತಲ್ಲ, ನೀನು ಬಂದು ಆಗಲ್ಲ ನಮಗೆ ಟೆನ್ಷನ್ ಕೊಡಬೇಡ. ಅವಳನ್ನ ನಾವು ಆಸ್ಪತ್ರೆ ಬೇರೆ ಕರ್ಕೊಂಡು ಹೋಗ್ಬೇಕು. ಅವಳಿಗೆ ಇನ್ನೊಂದು ಈ ತಿಂಗಳು ಟೈಮ್ ಐತೆ, ಡೆಲಿವರಿ ಆಗುತ್ತೇನಂತೆ. ಈ ತಿಂಗಳು ಒಳಗಾದರೂ ಆಗುತ್ತೆ, ಇನ್ನೊಂದು 15 ದಿನ 20 ದಿನಕ್ಕೆ ಅವಳಿಗೆ ಡೆಲಿವರಿ ಆಗುತ್ತೆ. ಅದಕ್ಕೇನೆ ನೀನು ಅಂದ್ಕೊಂಡಂಗೆ ಏನೂ ಆಗಲ್ಲ, ನೀನು ಪಾಡಿಗೆ ನೀನು ಇರೋದು ಕಲಿ ಅಷ್ಟೇ. ನಾವು ಕೊಡ್ತೀವಿ ಕೊಡಲ್ಲ ಅಂತಲ್ಲ, ನೀನು ಬಂದು ಆಗ್ಲಲ್ಲ ಟೆನ್ಷನ್ ಕೊಡಬೇಡ ನನ್ನ ಮಗಳಿಗೆ. ಇದೊಳೆ ಸಕ್ಕತ್ತಾಗೈತೆ ಕಣಮ್ಮ ತಾಯಿ ನೋಡೋಕ್ಕೆ. ಸ್ವಾತಿ ಸೂಪರ್ ಸ್ವಾತಿ, ಸೂಪರ್ ಸೂಪರ್ ಸೂಪರ್. ನನಗೆ ಅಷ್ಟೇ ಸಿಕ್ಕಾಪಟ್ಟೆ ಖುಷಿ ಆಗ್ತೈತೆ. ನಮಗೂ ಟೆನ್ಷನ್ ಅಮ್ಮ, ನಮಗೂ ಕಷ್ಟನೇ. ನಿಮ್ಮ ಕಷ್ಟ ನೀವು ಹೇಳ್ಕೊಂಡ್ರೆ ನಮ್ಮ ಕಷ್ಟ ಕೇಳಾರ ಯಾರು? ನಮಗೂ ಟೆನ್ಷನ್ನೇ ಕಣಮ್ಮ. ನಮ್ಗೆ ಇವಾಗ ಮನೆ ಇಲ್ಲ ಅಂತೇಳಿ ನಾನು ನನ್ನ ಗಂಡ ಬೀರೆ ಮನೆ ಕಂಬ್ತೀವಿ ಗೊತ್ತಾ? ಹಿಂಗೆ ಯಾರ ಮನೇನೋ ಐತೆ ಅಲ್ಲಿ ಹೊರಗೆ ಮನೆ ಕಂಬ್ತಾ ಇದ್ದೀವಿ. ಇವಾಗಂತೂ ಬೇಸಿಗೆ ಕಾಣಲ್ಲ, ಮಳೆಗಾಲ ಆಗಿದ್ರೆ ಏನು ಪಾಡು, ಚಳಿಗಾಲ ಮಳೆಗಾಲ ಆಗಿದ್ರೆ ನಾವೆಲ್ಲಾದ್ರೂ ಹೊರಗೆ ಮನೆ ಕಮ್ಮಕ್ಕಾಗುತ್ತಾ? ಈಗ ಮನೆ ಕಂಡ್ರೆ ನನಗೆ ನಿದ್ದೆ ಬರಲ್ಲ ಹೊರಗೆ ಗೊತ್ತಾ? ನನಗೊಂಥರ ಭಯ, ಎಲ್ಲಿ ಯಾವ ಹುಳೆ ಉಪ್ಪಳಗಳು ಬರ್ತಾವೋ, ಹುಳಗಳು ಏನಾದರೂ ಬರ್ತಾವೋ ಅಂತೇಳಿ ನನಗೊಂಥರ ಭಯ ಆಗ್ತಾ ಇರುತ್ತೆ. ಮನೆ ಕಮ್ಮಕ್ಕೂ ಆಗಲ್ಲ ನನಗೆ ಎಷ್ಟು ಕಷ್ಟ ಆಗ್ತೈತೆ ಅಂತ ನನಗೆ ಗೊತ್ತೈತೆ. ನಿಮ್ಮ ಕಷ್ಟ ನೀವು ಹೇಳ್ತೀರಿ, ನಮ್ಮ ಕಷ್ಟ ನಾನು ಹೇಳ್ತಾ ಇದ್ದೀನಲ್ಲ, ನಮಗೂ ಕಷ್ಟನೇ. ಅಮ್ಮಣಿ ಕೊಟ್ಟಿದ್ದೀ ಅಡ್ದಿ ಸುಧಾರಿಸಿ ಇಸ್ಕೊಳಮ್ಮ. ಅವ್ರು ಎಲ್ಲಿ ತಗೊಂಬಂದು ಕೊಡ್ತಾರೆ ಹೇಳು? ಬೆಳಗ್ಗೆ ಕೊಡ್ತೀವಿ ಅಂತ ಹೇಳಿ ಕಳಿಸಿ ಅವ್ರನ್ನ ಎನ್ ಎಸ್ ಗಲಾಟೆ ಮಾಡೋಕ್ಕೆ. ಇವಾಗ ಇನ್ನೇನು ಹೇಳ್ತಾ ಇದ್ದಾರಲ್ಲ ಕೊಡೋಕ್ಕಾಗಲ್ಲ ಅಂತ. ಏನು ಹುಡುಗರಿಗೆ ಹೇಳ್ದಂಗೆ ಹೇಳ್ತಾರೆ. ನಾಳೆ ಬೆಳಗ್ಗೆ ಕೊಡ್ತೀನಿ ಅಂತ ಹೇಳಿದಕ್ಕೆ ನಾನು ಬಂದಿದ್ದು, ತಿರ್ಗಾನ ಬಂದಿದ್ದೀನಿ ಅಲ್ಲಿಂದ ಇಲ್ಲಿಗೆ. ಏನು ಕೊಡ್ತಾಳಮ್ಮ ಹಂಗೆ ನೋಡಿ. ನಾನು ಕೊಟ್ಟು ಇವತ್ತು ನಾನು ಹೆಂಗೆ ಮಾಡ್ಕೊಂಡಂಗಾಯ್ತು ಅನ್ನಿಸ್ತೈತೆ. ಯಪ್ಪ ದೇವ್ರೆ, ನನಗೆ ಅಲ್ಲೇ ಸಾಕಾಗ್ಬಿಟ್ಟೈತಮ್ಮ ತಾಯಿ. ನೀನು ಯಾಕೆ ಕೇಳಬೇಕಾಯ್ತು ನಾಳೆ ಬೆಳಗ್ಗೆ ಕೊಡ್ತೀನಿ ಅಂತ? ಇಂಥ ಮಾಡಬಾರ್ದು ಕಣೆ ನೀನು. ಅದಕ್ಕೆ ಮತ್ತೆ ನಿನಗೆ ಹಿಂಗಾಗಿರೋದು, ಅದಕ್ಕೆ ಮತ್ತೆ ನಿನಗಿಂತ ಗಂಡ ಸಿಕ್ಕಿರೋದು ನೋಡು. ಈಗ ಅವ್ರಿಗೆ ಬಿದ್ದೈತೆ ಫೈಟಿಂಗು. ನಡೀರಿ ಬರ್ರಿ ಹೋಗೋಣ, ಯಾಕೆ ಸುಮ್ಮನೆ. ಬರ್ರಿ ಹೋಗೋಣ. ನೋಡೋಣ ತಡಿ ಒಂದು ಸ್ವಲ್ಪ ಹೊತ್ತು ನೋಡೋಣ. ನಿನ್ನ ಕಾಲ ನೋಡ್ತಾ ಇದ್ರೇನೆ ಮತ್ತೆ ಅವ್ರಿಗೂ ಗೊತ್ತಾಗೋದು. ಅವ್ರಿಗೂ ಶೇಮ್ ಆಗಬೇಕು. ಎಲ್ಲ ಜನನ ಎದುರಿಗೆಲ್ಲ ನಮಗೆ ಸುಮ್ಮನೆ ನೀನು ಮರ್ಯಾದೆ ಹೋಗಂಗೆ ಮಾತಾಡಬೇಡ ಕಣಮ್ಮ. ನಾವು ಇಸ್ಕೊಂಡಿದ್ರೆ ಬೇಡಪ್ಪ ಅಂತ ಹೇಳ್ತಿದ್ವಿ, ನಾವು ಇಸ್ಕೊಂಡಿಲ್ಲ. ಯಾವಾಗ ನಡೀರಿ ಆ ಜಾನಕಿ ಅಕ್ಕರ ಮನೆ ಹತ್ರ ಕುತ್ಕೊಂಬಂದು ನಡೀರಿ. ಸಂಜೆ ಇದ್ದಾನೆ ಬಾ ಕೂತ್ಕೊಂಡಂಗೆ ಮಾತಾಡೋಣ ಅವನ ಹತ್ರ. ಏನಿಲ್ಲ ಹೇಳ್ಕೊಂಡು ಹೋಗ್ತೀನಿ ಇವಳನ್ನ. ನಮ್ಮ ಸ್ವಾತಿ ಅಕ್ಕ, ನಮ್ಮ ಧನು ಅಣ್ಣ, ನಮ್ಮ ಧನುಷ್ ಅಕ್ಕ ಎಲ್ಲ ನಮ್ಮ ಅಪ್ಪ ನಮ್ಮಮ್ಮ ಎಲ್ಲ ಇದ್ರು. ಅವ್ರ ಎದುರಿಗೆ ಕೊಟ್ಟಿದ್ದೀನಿ, ಅವರೆಲ್ಲರ ಎದುರಿಗೂ ಕೊಟ್ರೆ ಏನಿವಾಗ ಕೊಡ್ತೀನಮ್ಮ, ಕೊಡಲ್ಲ ಅಂತಲ್ಲ, ಸುಧಾರಿಸು ಅಂತ ಹೇಳ್ತಾ ಇರೋದು ಅಷ್ಟೇನೆ. ನಮ್ಗಿನ್ನ ಇವಾಗ ಕೊಡೋಕ್ಕಾಗಲ್ಲ, ನಮ್ಮ ದುಡ್ಡಿಲ್ಲ, ಸುಧಾರಿಸ್ಬೇಕು. ಇಲ್ಲಿ ನೀನು ಅವೆಲ್ಲ ಮಾತಾಡಬೇಡ. ನಿನ್ಗಂತ ಗಂಡ ಸಿಕ್ಕಿರೋದು ಅದಕ್ಕೆ, ನಿನ್ಗೆ ಹಿಂಗಾಗಿರೋದು ಅದಕ್ಕೆ, ಅವೆಲ್ಲ ನೀನು ಮಾತಾಡಬೇಡ. ನಾನು ಎಲ್ಲಿಂದ ತಗೊಂಬಂದು ಕೊಡ್ಲಿ ಹೇಳು? ನನಗೂ ಇವಾಗ ಕಷ್ಟ ಅಂಶಲೇ ನಾನು ಹೇಳ್ತಾ ಇರೋದು. ಇವಾಗ ನನ್ನ ಕೈಲಿ ಆಗಲ್ಲ. ಸುಮ್ಮನೆ ನೀನು ಯಾಕೆ ಈ ರೀತಿ ಎಲ್ಲನ ಸುಮ್ಮನೆ ಮನಸ್ಸಿನಾಗ ಏನೇನೋ ಯೋಚನೆ ಮಾಡಬೇಡ. ಆಗಲ್ಲ, ನಮ್ಗೆ ಒಟ್ಟಿನಲ್ಲಂತೂ ನಮಗೆ ತಗೊಂಬಂದು ಕೊಡೋಕ್ಕಾಗಲ್ಲ. ಇವಾಗ ದುಡ್ಡು ಎಲ್ಲಿಂದ ತಗೊಂಬಂದು ಕೊಡಲಿ ನಾವು? ಹಿಂಗೆ ಮಾಡಬಾರ್ದು ಯಾರಿಗಾಗಲಿ. ಮರ್ಯಾದೆ ಇಲ್ದವಳೆ ಹಿಂಗೆ ಮಾಡೋದೇನು? ನಿನಗೆ ಒಳ್ಳೇದಾಗಲ್ಲ ಕಣೆ, ಒಳ್ಳೇದಾಗಲ್ಲ. ಇಂಥ ಸಮಯದಾಗ ನೀನು ಇಂಥ ಮಾತಾಡ್ತಾ ಇದೆಯಲ್ಲ, ನಿನಗೆ ಖಂಡಿತ ಒಳ್ಳೇದಾಗಲ್ಲ ಕಣೆ. ಅದು ನಿನಗೆ ಎಷ್ಟು ಜನ ಶಾಪ ಹಾಕೋರು, ಅದೆಷ್ಟು ಜನ ಶಾಪ ನೀನು ತಟ್ಟೈತೋ, ಖಂಡಿತ ನಿನಗೆ ಒಳ್ಳೇದಾಗಲ್ಲ. ನಿನಗೆ ಒಬ್ರಿಗೆ ಮೋಸ ಮಾಡಿ ನೀನು ಉದ್ಧಾರ ಆಗ್ತೀನಿ ಅಂದರೆ ನೀನು ಯಾವುದೇ ಕಾರಣಕ್ಕೂ ನೀನು ಉದ್ಧಾರ ಆಗಲ್ಲ ಕಣೆ, ಉದ್ಧಾರ ಆಗಲ್ಲ. ಅಲ್ಲ ಇಸ್ಕೊಬಿಟ್ಟು ಯಾವ ರೀತಿ ಮಾತಾಡ್ತಾ ಇದೆಯಾ ನೋಡಿ. ಇವಾಗ ನಾನು ಕೇಳೋಣ ಬಿಡು, ಯಾರನ್ನ ಕೇಳ್ಕೊಡೋಣ ಅಂತ ಹೇಳಿದ್ದೆ. ಯಾರ ಹತ್ರ ಆದರೂ ಇಸ್ಕೊಂಬರೋಣ ಬೆಳಗ್ಗೆ ಕೇಳ್ಕೊಡೋಕ್ಕಾಗತ್ತೆ ಅಂತ ಅಂದ್ಕೊಂಡಿದ್ದೆ. ಆದರೆ ಎಲ್ಲರನ್ನೂ ಯಾರನ್ನ ಕೇಳಿದೆ, ಸಿಗ್ದಿಲ್ಲದ್ದು ಏನು ಮಾಡೋಕ್ಕಾಗುತ್ತೆ? ಏನೆಲ್ಲ ದೊಕ್ಕೊಂಬರೋಕ್ಕಾಗುತ್ತೆ? ಇಲ್ಲ ನಾನು ಗಿಡದ ಬಿಡಿಸ್ಕೊಂಬರೋಕ್ಕಾಗುತ್ತಾ ದುಡ್ಡ? ಅಲ್ಲ ನೀನೇ ಹೇಳು. ಸಿಗೋದಾದರೆ ತಗೊಂಬಂದು ಕೊಡ್ತಿದ್ದಮ್ಮ, ಸಿಗ್ದಿಲ್ಲದ್ದು ಎಲ್ಲಿ ತಗೊಂಬಂದು ಕೊಡಲಿ? ನೀನೇ ಹೇಳ್ಬೇಕಮ್ಮ, ನೀನೇ ಉತ್ತರ ಕೊಡ್ಬೇಕಿದ್ದಕ್ಕೆಲ್ಲಾನ. ಇಂಥವ್ರಿಗೆ ಯಾರನ ದುಡ್ಡು ಕೊಟ್ಬಿಟ್ರೆ ಅಷ್ಟೇ, ಮುಂದೆ ಕಷ್ಟ ಸುಖ ಅಂದ್ರೂ ಯಾರು ಕೊಡಲ್ಲ. ಇಂಥವ್ರಿಗೆಲ್ಲನ ಸರಿಯಾಗಿ ಸಿಕ್ಕಾಕ್ಸಿ ಕೊಡ್ದಂಗೆ ಮಾಡಬೇಕು ದುಡ್ಡ. ಇಸ್ಕೊಂಡಿರೋದು ಯಾಕೆ ಕೊಟ್ಟಿರ್ತಾರೆ, ಅವ್ರು ಹೆಂಗೆ ಕೊಟ್ಟಿರ್ತಾರೆ, ಅವ್ರು ಹೆಂಗೆ ಹುಡುಗಿ ಕೊಟ್ಟಿರ್ತಾರೆ, ಅವ್ರಿಗೂ ಕಷ್ಟ ಅಲ್ವೇ? ಅವರು ಏನು ಕೊಟ್ಟಿರ್ತಾರೆ, ನಮಗೆ ಕಷ್ಟ ಅಂತ ಕೊಟ್ಟಿರ್ತಾರೆ. ನಾವು ಅವ್ರಿಗೆ ಹಂಗೆ ವಾಪಸ್ ತಿರುಗಿಸಿ ಕೊಡಬೇಕು ಅನ್ನೋದು ಗೊತ್ತಾಗ್ಬೇಕು ನಿನಗೆ. ನಿನಗೆ ಈಗ ಗೊತ್ತಾಗಲ್ಲ ತಗ, ಮುಂದೆ ಗೊತ್ತಾಗುತ್ತೆ. ಈಗ ಹೆಂಗೆ ಬೇಕೋ ಹಂಗೆ ಮಾತಾಡ್ತಾ ಇದೆಯಲ್ಲ, ಮುಂದೊಂದಲ್ಲ ಒಂದಿನ ಗೊತ್ತಾಗುತ್ತೆ ತಗ. ಅವತ್ತು ನಾನು ಕೊಡಲಿಲ್ಲ ಅಂದಿದ್ರೆ ನಿನಗೆ ಮನೆ ಹೊರಗೆ ಇರ್ತಿದ್ದಲ್ಲೇ. ಆ ಅಮ್ಮ ಮನೆಯಿಂದ ಸಿಕ್ಕಾಕಿದ್ಲು ನಿನ್ನ. ಅವತ್ತು ನಾನು ಕೊಟ್ಟು ನಾನು ನಿನಗೆ ಬಿಡುವಂಥ ಸಹಾಯ ಮಾಡಿದ್ದಕ್ಕೆ ನೀನಿದೆ ನಾನು ನಿಮ್ಗೆ ಮರ್ಯಾದೆ ಮಾಡಿದ್ದು. ಸರಿಯಾಗಿ ಮರ್ಯಾದೆ ಮಾಡಿದೆ ಕಣಮ್ಮ, ಒಳ್ಳೆ ಮರ್ಯಾದೆ ತಂದೆ ನನಗೆ. ನಾನು ಕೇಳಿದೆ, ನೀನು ಇಲ್ಲ ಅನ್ಬೇಕಾಗಿತ್ತು. ನಿನ್ನ ಯಾರು ಕೊಡು ಅಂದರು?
ಕೊಡಬಾರ್ದಾಗಿತ್ತು ನೀನು, ಕೊಡಬಾರ್ದಾಗಿತ್ತು. ಯಾಕೆ ಕೊಟ್ಟೆ ನೀನು, ಯಾಕೆ ಕೊಟ್ಟೆ ಅಂತ ಇಲ್ಲ ಅಂದಿದ್ರಾಗಿತ್ತು. ನಾನೇನೋ ಕೇಳಿದೆ, ಅಂಗಡಿ ಮಾತಾಡ್ಕೊಂಡು ಇಸ್ಕೊಂಡಲ್ಲಿ. ಹಾಂ, ನಿಮ್ಮ ಅಮ್ಮನೂ ಅದೇ ಹೇಳು. ನಿಮ್ಮ ಅಮ್ಮನೂ ನೀನು ಇಬ್ಬರು ಭಾರಿ ಬಂಗಾಳಿ ಆಡೋದು ಕಲ್ತಿದ್ರೆ ಥೂ ಹೋಗು. ಇನ್ನು ನೋಡ್ತಾ ಇದ್ರೆ ನನಗೆ ಏನಂತ ತಗೊಂಡು ಹೊಡೆದು ಬಿಡೋಣ ಅನ್ನೋ ಸಿಟ್ಟು ಬರ್ತೈತೆ. ಅಮ್ಮಣಿ ಸುಮ್ನಿರಮ್ಮ, ಸುಮ್ನಿರಿ ಅಮ್ಮಣಿ, ಸುಮ್ನಿರು. ಹಂಗೆಲ್ಲನ ಉದ್ದಾಡೋದು ಬೈದು ಹಂಗೆಲ್ಲ ಗುದ್ದಾಡೋದು ಹಂಗೆಲ್ಲ ಮಾಡಬೇಡಿ, ಸುಮ್ಮನಿರಿ. ಅದು ಯಾಕೆ ಸುಮ್ಮನೆ ಈಗ ಮಾತಾಡ್ತಾ ಮಾತಾಡ್ತಾ ಮಾತುಗಳು ಯಾಕೆ ಎತ್ಕೊ ಹೋಗ್ತವೆ. ಸುಮ್ಮನಿರಮ್ಮ. ಇವ ಪಾಪ ಅವ್ರಿಗೂ ಆಗಲ್ಲ, ಕೊಡ್ತಾರಂತ ಒಂದೆರಡು ದಿನ ಸುಧಾರಿಸು. ಇನ್ನೇನು ಮಾಡೋಕ್ಕಾಗುತ್ತೆ, ಕೊಟ್ಟಿದ್ದೀಯ ಅಂದಮೇಲೆ ಸುಧಾರಿಸಿ ಇಸ್ಕ. ಈ ಅಮ್ಮನೂ ಇಂಥವಳೆ ಇವಳು ಇಂಥವಳೆ, ಅದಕ್ಕೆ ಮತ್ತೆ ನಿಮ್ಮಿಬ್ಬರಿಗೂ ಹಿಂಗೆ ಆಗಿರೋದು. ನೀವು ಮಾಡಿರೋ ಕೆಲಸಕ್ಕೆ ಅದಕ್ಕೆ ಹಿಂಗೆ ಆಗಿರೋದು. ನೀವು ಎಂಥ ಕೆಲಸ ಮಾಡಿದ್ದೀರಾ ಅದಕ್ಕೆ ನಿನ್ನ ಗಂಡನೂ ಬಿಟ್ಟೋಗಿರೋದು, ನಿನ್ನ ಗಂಡನೂ ಬಿಟ್ಟೋಗಿರೋದು. ನೀವು ಮಾಡೋ ಇಂಥ ಇದಕ್ಕೆ ಅದಕ್ಕೆ ನಮ್ಮ ಸ್ವಾತಿನೂ ನಮ್ಮ ಜೀವನೂ ಅವರೂ ನಿಮ್ಮ ಇಬ್ಬರೂ ಸೇರಲ್ಲ. ಈಗ ಗೊತ್ತಾಗ್ತೈತೆ ಯಾಕೆ ಮನೆ ಬಿಟ್ಟು ಹೋದ್ರು, ಯಾಕೆ ಹೋದ್ರು ಅಂತ. ನಿಮ್ಮ ಬುದ್ಧಿ ಸರಿ ಇಲ್ಲ ಅಲ್ಲ. ನೋಡಿ ಹಂಗೆ ಮಾತಾಡ್ತಾ ಇದ್ದೆ. ಥೂ, ನಾನು ಏನೋ ಅಂದ್ಕೊಂಡಿದ್ನಲ್ಲೇ ನಿನ್ನೇನೋ ಒಂಥರ ಅಂದ್ಕೊಂಡಿದ್ದೆ, ಆದರೆ ಈ ಥರ ಅಂತ ಅಂದ್ಕೊಂಡಿರ್ಲಿಲ್ಲ ನಾನು ನಿನ್ನ. ನನಗಂತೂ ಅಷ್ಟೆಷ್ಟು ಸಿಟ್ಟು ಬರ್ತಿಲ್ಲ. ಈಗ ನೋಡಿ ಆಲೆ ಇಸ್ಕೊಂಡು ದುಡ್ಡು ಇಸ್ಕೊಂಡು ಹೆಂಗೆ ತಿರುವಡಿತಾ ಇದ್ದಾಳೆ ಜೀವಿತ ಅಂತ. ನಾಳೆ ಬೆಳಗ್ಗೆ ಕೊಡ್ತೀನಿ ಅಂತ ಹೇಳಿದ್ಲು. ನೆನ್ನೆ ಸಾಯಂಕಾಲ ನಾನು ಹೋಗಿ ಇವಾಗ ಬೆಳಗ್ಗೆ ಬಂದೆ ಕೊಡ್ತಾಳೆ ಅಂತೇಳಿ, ಆದರೆ ದುಡ್ಡಿಲ್ಲ, ಏನೂ ಇಲ್ಲ. ನನಗೆ ಸಾಕಾಗ್ಬಿಟ್ಟೈತಿ. ಇವತ್ತು ದುಡ್ಡು ಎಲ್ಲೊಂದು ಸನಪ್ಪ ಅನ್ನಿಸ್ಬಿಟ್ಟೈತೆ ನಿಜ. ಇವಳು ಕೊಡ್ತಾಳೆ, ಇವಳು ದೈವಸ್ವರ ಹೆಂಗೋ ವಸೂಲಿ ಮಾಡ್ಕೊಂಡೋಗಿ ನಮ್ಮ ಮನೆ ಮಾಡ್ಕೊಂಡು ಹೆಂಗೋ ಇರೋಣ ಅಂತ ಅಂದ್ಕೊಂಡಿದ್ದೆ. ಆದರೆ ಹಿಂಗಾಗುತ್ತೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ಹೋಗತ್ತ ಇವಾಗ ನೋಡಿದ್ರೆ ಇವಳು ಹಿಂಗೆ ಮಾತಾಡ್ತಾಳೆ. ನಾನು ನಂಬಿಕೆ ಮೇಲೆ ಇದ್ದೆ ಕೊಡ್ತಾಳೆ ಅಂತ ಹೇಳಿ. ಏನು ಮಾಡೋದು, ನೋಡ್ತಾ ಇರಿ. ನೆನೆ ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.